ರೇಂಜರ್ಗಳ ಜೊತೆ ಬಿಎಸ್ಎಫ್ ಮತ್ತೆ ಧ್ವಜ ಸಭೆಯನ್ನ ನಡೆಸ್ತಾ ಇದೆ. ಪಾಕ್ ವಶದಲ್ಲಿ ಇರತಕ್ಕಂತಹ ಬಿಎಸ್ಎಫ್ ಯೋಧನ ಬಿಡುಗಡೆಗೆ ಪಾಕ್ ನಕಾರ ವ್ಯಕ್ತಪಡಿಸ್ತಾ ಇದೆ. ಅಮಿತ್ ಶಾ ಜೊತೆ ಬಿಎಸ್ಎಫ್ ಮುಖ್ಯಸ್ಥರು ಮಾತುಕತೆ ನಡೆಸಿದ್ದಾರೆ. ನಿನ್ನೆ ಆಕಸ್ಮಿಕವಾಗಿ ಪಾಕ್ ಗಡಿಗೆ ಕಾಲಿಟ್ಟಿದ್ದಂತಹ ಬಿಎಸ್ಎಫ್ ಯೋಧನನ್ನ ರಕ್ಷಿಸಿಕೊಳ್ಳಕ್ಕೆ ಹರಸಾಹಸ ಪಡಲಾಗ್ತಾ ಇದೆ. ಈಗ ಪಾಕಿಸ್ತಾನದ ವಶದಲ್ಲಿದ್ದಾನೆ ಯೋಧ ಬಿಕೆ ಸಿಂಗ್. ಬಿಕೆ ಸಿಂಗ್ ಅನ್ನುವಂತಹ ಯೋಧ ಅಪ್ಪಿತಪ್ಪಿ ಆ ಕಡೆ ಪಾಕಿಸ್ತಾನ ಗಡಿಗೆ ಆಕಸ್ಮಿಕವಾಗಿ ಕಾಲಿಟ್ಟಿದ್ದ. ಹಾಗಾಗಿ ಆತನನ್ನ ಪಾಕ್ ಪಡೆಗಳು ವಶಕ್ಕೆ ಪಡೆದು ಹಿಡಿದಿಟ್ಕೊಂಡಿದ್ದಾವೆ, ಹಾಸ್ಟೇಜ್ ಆಗಿ ಹಿಡಿದಿಟ್ಕೊಂಡಿದ್ದಾವೆ. ಇದೀಗ ಪಾಕ್ ರೇಂಜರ್ಗಳ ಜೊತೆ ಬಿಎಸ್ಎಫ್ ಧ್ವಜ ಸಭೆಯನ್ನ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಯೋಧನ ಬಿಡುಗಡೆಗೆ ಮಾತುಕತೆ ನಡೀತಾ ಇದೆ. ಪಾಕಿಸ್ತಾನ ನಕಾರ ವ್ಯಕ್ತಪಡಿಸ್ತಾ ಇದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಜೊತೆ ಕೂಡ ಬಿಎಸ್ಎಫ್ ಮುಖ್ಯಸ್ಥರು ಮಾತುಕತೆ ನಡೆಸಿದ್ದಾರೆ, ಹೇಗೆ ಇದನ್ನು ಹ್ಯಾಂಡಲ್ ಮಾಡೋದು ಅಂತ. ಆಕಸ್ಮಿಕವಾಗಿ ಪಾಕ್ ಗಡಿಗೆ ಕಾಲಿಟ್ಟಿರುವಂತಹ ಯೋಧನನ್ನು ಕೂಡ ರಕ್ಷಿಸಿಕೊಳ್ಳೋದು ಕೂಡ ನಮ್ಮ ಹೊಣೆಗಾರಿಕೆ ಆಗತ್ತೆ. ಇದೀಗ ಪಾಕ್ ಪಡೆಗಳ ವಶದಲ್ಲಿ ಇರತಕ್ಕಂತಹ ಯೋಧ ಬಿಕೆ ಸಿಂಗ್, ಆತನನ್ನ ಸುರಕ್ಷಿತವಾಗಿ ವಾಪಸ್ ಕರ್ಕೊಂಡು ಬರಬೇಕಾಗತ್ತೆ. ಪಹಲ್ಗಾಂವ್ ಅಟ್ಯಾಕ್ನ ನಂತರದಲ್ಲಿ ಈಗ ಸೇನೆಗಳ ಪ್ರತಿಯೊಂದು ನಡೆ ಕೂಡ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ. ಪ್ರತಿಯೊಂದು ವಿಚಾರವೂ ಕೂಡ ಸಾಕಷ್ಟು ಸೂಕ್ಷ್ಮವಾಗಿರುತ್ತೆ. ಹಾಗಾಗಿ ಆಕಸ್ಮಿಕವಾಗಿ ಪಾಕಿಸ್ತಾನದ ಗಡಿಯೊಳಗೆ ಕಾಲಿಟ್ಟಿರ್ತಕ್ಕಂಥ ಈ ಒಂದು ವ್ಯಕ್ತಿಯನ್ನ, ಈ ಯೋಧನನ್ನ ರಕ್ಷಿಸಿಕೊಳ್ಳೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಗ್ರಾಫಿಕ್ ಪಾಕ್ ರೇಂಜರ್ಗಳ ಜೊತೆ ಬಿಎಸ್ಎಫ್ ಮತ್ತೆ ಧ್ವಜ ಸಭೆಯನ್ನ ನಡೆಸ್ತಾ ಇದೆ. ಪಾಕ್ ವಶದಲ್ಲಿ ಇರತಕ್ಕಂತಹ ಬಿಎಸ್ಎಫ್ ಯೋಧನ ಬಿಡುಗಡೆಗೆ ಪಾಕ್ ನಕಾರ ವ್ಯಕ್ತಪಡಿಸ್ತಾ ಇದೆ. ಅಮಿತ್ ಶಾ ಜೊತೆ ಬಿಎಸ್ಎಫ್ ಮುಖ್ಯಸ್ಥರು ಮಾತುಕತೆ ನಡೆಸಿದ್ದಾರೆ. ನಿನ್ನೆ ಆಕಸ್ಮಿಕವಾಗಿ ಪಾಕ್ ಗಡಿಗೆ ಕಾಲಿಟ್ಟಿದ್ದಂತಹ ಬಿಎಸ್ಎಫ್ ಯೋಧನನ್ನ ರಕ್ಷಿಸಿಕೊಳ್ಳಕ್ಕೆ ಹರಸಾಹಸ ಪಡಲಾಗ್ತಾ ಇದೆ. ಈಗ ಪಾಕಿಸ್ತಾನದ ವಶದಲ್ಲಿದ್ದಾನೆ ಯೋಧ ಬಿಕೆ ಸಿಂಗ್. ಬಿಕೆ ಸಿಂಗ್ ಅನ್ನುವಂತಹ ಯೋಧ ಅಪ್ಪಿತಪ್ಪಿ ಆ ಕಡೆ ಪಾಕಿಸ್ತಾನ ಗಡಿಗೆ ಆಕಸ್ಮಿಕವಾಗಿ ಕಾಲಿಟ್ಟಿದ್ದ. ಹಾಗಾಗಿ ಆತನನ್ನ ಪಾಕ್ ಪಡೆಗಳು ವಶಕ್ಕೆ ಪಡೆದು ಹಿಡಿದಿಟ್ಕೊಂಡಿದ್ದಾವೆ, ಹಾಸ್ಟೇಜ್ ಆಗಿ ಹಿಡಿದಿಟ್ಕೊಂಡಿದ್ದಾವೆ. ಇದೀಗ ಪಾಕ್ ರೇಂಜರ್ಗಳ ಜೊತೆ ಬಿಎಸ್ಎಫ್ ಧ್ವಜ ಸಭೆಯನ್ನ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಯೋಧನ ಬಿಡುಗಡೆಗೆ ಮಾತುಕತೆ ನಡೀತಾ ಇದೆ. ಪಾಕಿಸ್ತಾನ ನಕಾರ ವ್ಯಕ್ತಪಡಿಸ್ತಾ ಇದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಜೊತೆ ಕೂಡ ಬಿಎಸ್ಎಫ್ ಮುಖ್ಯಸ್ಥರು ಮಾತುಕತೆ ನಡೆಸಿದ್ದಾರೆ, ಹೇಗೆ ಇದನ್ನು ಹ್ಯಾಂಡಲ್ ಮಾಡೋದು ಅಂತ. ಆಕಸ್ಮಿಕವಾಗಿ ಪಾಕ್ ಗಡಿಗೆ ಕಾಲಿಟ್ಟಿರುವಂತಹ ಯೋಧನನ್ನು ಕೂಡ ರಕ್ಷಿಸಿಕೊಳ್ಳೋದು ಕೂಡ ನಮ್ಮ ಹೊಣೆಗಾರಿಕೆ ಆಗತ್ತೆ. ಇದೀಗ ಪಾಕ್ ಪಡೆಗಳ ವಶದಲ್ಲಿ ಇರತಕ್ಕಂತಹ ಯೋಧ ಬಿಕೆ ಸಿಂಗ್, ಆತನನ್ನ ಸುರಕ್ಷಿತವಾಗಿ ವಾಪಸ್ ಕರ್ಕೊಂಡು ಬರಬೇಕಾಗತ್ತೆ. ಪಹಲ್ಗಾಂವ್ ಅಟ್ಯಾಕ್ನ ನಂತರದಲ್ಲಿ ಈಗ ಸೇನೆಗಳ ಪ್ರತಿಯೊಂದು ನಡೆ ಕೂಡ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ. ಪ್ರತಿಯೊಂದು ವಿಚಾರವೂ ಕೂಡ ಸಾಕಷ್ಟು ಸೂಕ್ಷ್ಮವಾಗಿರುತ್ತೆ. ಹಾಗಾಗಿ ಆಕಸ್ಮಿಕವಾಗಿ ಪಾಕಿಸ್ತಾನದ ಗಡಿಯೊಳಗೆ ಕಾಲಿಟ್ಟಿರ್ತಕ್ಕಂಥ ಈ ಒಂದು ವ್ಯಕ್ತಿಯನ್ನ, ಈ ಯೋಧನನ್ನ ರಕ್ಷಿಸಿಕೊಳ್ಳೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಗ್ರಾಫಿಕ್ ಪಾಕ್ ರೇಂಜರ್ಗಳ ಜೊತೆ ಬಿಎಸ್ಎಫ್ ಮತ್ತೆ ಧ್ವಜ ಸಭೆಯನ್ನ ನಡೆಸ್ತಾ ಇದೆ. ಪಾಕ್ ವಶದಲ್ಲಿ ಇರತಕ್ಕಂತಹ ಬಿಎಸ್ಎಫ್ ಯೋಧನ ಬಿಡುಗಡೆಗೆ ಪಾಕ್ ನಕಾರ ವ್ಯಕ್ತಪಡಿಸ್ತಾ ಇದೆ. ಅಮಿತ್ ಶಾ ಜೊತೆ ಬಿಎಸ್ಎಫ್ ಮುಖ್ಯಸ್ಥರು ಮಾತುಕತೆ ನಡೆಸಿದ್ದಾರೆ.
ನಿನ್ನೆ ಆಕಸ್ಮಿಕವಾಗಿ ಪಾಕ್ ಗಡಿಗೆ ಕಾಲಿಟ್ಟಿದ್ದಂತಹ ಬಿಎಸ್ಎಫ್ ಯೋಧನನ್ನ ರಕ್ಷಿಸಿಕೊಳ್ಳಕ್ಕೆ ಹರಸಾಹಸ ಪಡಲಾಗ್ತಾ ಇದೆ. ಈಗ ಪಾಕಿಸ್ತಾನದ ವಶದಲ್ಲಿದ್ದಾನೆ ಯೋಧ ಬಿಕೆ ಸಿಂಗ್. ಬಿಕೆ ಸಿಂಗ್ ಅನ್ನುವಂತಹ ಯೋಧ ಅಪ್ಪಿತಪ್ಪಿ ಆ ಕಡೆ ಪಾಕಿಸ್ತಾನ ಗಡಿಗೆ ಆಕಸ್ಮಿಕವಾಗಿ ಕಾಲಿಟ್ಟಿದ್ದ. ಹಾಗಾಗಿ ಆತನನ್ನ ಪಾಕ್ ಪಡೆಗಳು ವಶಕ್ಕೆ ಪಡೆದು ಹಿಡಿದಿಟ್ಕೊಂಡಿದ್ದಾವೆ, ಹಾಸ್ಟೇಜ್ ಆಗಿ ಹಿಡಿದಿಟ್ಕೊಂಡಿದ್ದಾವೆ. ಇದೀಗ ಪಾಕ್ ರೇಂಜರ್ಗಳ ಜೊತೆ ಬಿಎಸ್ಎಫ್ ಧ್ವಜ ಸಭೆಯನ್ನ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಯೋಧನ ಬಿಡುಗಡೆಗೆ ಮಾತುಕತೆ ನಡೀತಾ ಇದೆ. ಪಾಕಿಸ್ತಾನ ನಕಾರ ವ್ಯಕ್ತಪಡಿಸ್ತಾ ಇದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಜೊತೆ ಕೂಡ ಬಿಎಸ್ಎಫ್ ಮುಖ್ಯಸ್ಥರು ಮಾತುಕತೆ ನಡೆಸಿದ್ದಾರೆ, ಹೇಗೆ ಇದನ್ನು ಹ್ಯಾಂಡಲ್ ಮಾಡೋದು ಅಂತ. ಆಕಸ್ಮಿಕವಾಗಿ ಪಾಕ್ ಗಡಿಗೆ ಕಾಲಿಟ್ಟಿರುವಂತಹ ಯೋಧನನ್ನು ಕೂಡ ರಕ್ಷಿಸಿಕೊಳ್ಳೋದು ಕೂಡ ನಮ್ಮ ಹೊಣೆಗಾರಿಕೆ ಆಗತ್ತೆ. ಇದೀಗ ಪಾಕ್ ಪಡೆಗಳ ವಶದಲ್ಲಿ ಇರತಕ್ಕಂತಹ ಯೋಧ ಬಿಕೆ ಸಿಂಗ್ ಆತನನ್ನ ಸುರಕ್ಷಿತವಾಗಿ ವಾಪಸ್ ಕರ್ಕೊಂಡು ಬರಬೇಕಾಗತ್ತೆ. ಪಹಲ್ಗಾಂವ್ ಅಟ್ಯಾಕ್ನ ನಂತರದಲ್ಲಿ ಈಗ ಸೇನೆಗಳ ಪ್ರತಿಯೊಂದು ನಡೆ ಕೂಡ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ. ಪ್ರತಿಯೊಂದು ವಿಚಾರವೂ ಕೂಡ ಸಾಕಷ್ಟು ಸೂಕ್ಷ್ಮವಾಗಿರುತ್ತೆ. ಹಾಗಾಗಿ ಆಕಸ್ಮಿಕವಾಗಿ ಪಾಕಿಸ್ತಾನದ ಗಡಿಯೊಳಗೆ ಕಾಲಿಟ್ಟಿರ್ತಕ್ಕಂತಹ ಈ ಒಂದು ವ್ಯಕ್ತಿಯನ್ನ, ಈ ಯೋಧನನ್ನ ರಕ್ಷಿಸಿಕೊಳ್ಳೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಗ್ರಾಫಿಕ್ ಯಾರು ಪಾಕ್ ರೇಂಜರ್ಗಳ ಜೊತೆ ಬಿಎಸ್ಎಫ್ ಮತ್ತೆ ಧ್ವಜ ಸಭೆಯನ್ನ ನಡೆಸ್ತಾ ಇದೆ. ಪಾಕ್ ವಶದಲ್ಲಿ ಇರ್ತಕ್ಕಂಥ ಬಿಎಸ್ಎಫ್ ಯೋಧನ ಬಿಡುಗಡೆಗೆ ಪಾಕ್ ನಕಾರ ವ್ಯಕ್ತಪಡಿಸ್ತಾ ಇದೆ. ಅಮಿತ್ ಶಾ ಜೊತೆ ಬಿಎಸ್ಎಫ್ ಮುಖ್ಯಸ್ಥರು ಮಾತುಕತೆ ನಡೆಸಿದ್ದಾರೆ. ನಿನ್ನೆ ಆಕಸ್ಮಿಕವಾಗಿ ಪಾಕ್ ಗಡಿಗೆ ಕಾಲಿಟ್ಟಿದ್ದಂತಹ ಬಿಎಸ್ಎಫ್ ಯೋಧನನ್ನ ರಕ್ಷಿಸಿಕೊಳ್ಳಕ್ಕೆ ಹರಸಾಹಸ ಪಡಲಾಗ್ತಾ ಇದೆ. ಈಗ ಪಾಕಿಸ್ತಾನದ ವಶದಲ್ಲಿದ್ದಾನೆ ಯೋಧ ಬಿಕೆ ಸಿಂಗ್. ಬಿಕೆ ಸಿಂಗ್ ಅನ್ನುವಂತಹ ಯೋಧ ಅಪ್ಪಿತಪ್ಪಿ ಆ ಕಡೆ ಪಾಕಿಸ್ತಾನ ಗಡಿಗೆ ಆಕಸ್ಮಿಕವಾಗಿ ಕಾಲಿಟ್ಟಿದ್ದ. ಹಾಗಾಗಿ ಆತನನ್ನ ಪಾಕ್ ಪಡೆಗಳು ವಶಕ್ಕೆ ಪಡೆದು ಹಿಡಿದಿಟ್ಕೊಂಡಿದ್ದಾವೆ, ಹಾಸ್ಟೇಜ್ ಆಗಿ ಹಿಡಿದಿಟ್ಕೊಂಡಿದ್ದಾವೆ. ಇದೀಗ ಪಾಕ್ ರೇಂಜರ್ಗಳ ಜೊತೆ ಬಿಎಸ್ಎಫ್ ಧ್ವಜ ಸಭೆಯನ್ನ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಯೋಧನ ಬಿಡುಗಡೆಗೆ ಮಾತುಕತೆ ನಡೀತಾ ಇದೆ. ಪಾಕಿಸ್ತಾನ ನಕಾರ ವ್ಯಕ್ತಪಡಿಸ್ತಾ ಇದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಜೊತೆ ಕೂಡ ಬಿಎಸ್ಎಫ್ ಮುಖ್ಯಸ್ಥರು ಮಾತುಕತೆ ನಡೆಸಿದ್ದಾರೆ, ಹೇಗೆ ಇದನ್ನು ಹ್ಯಾಂಡಲ್ ಮಾಡೋದು ಅಂತ. ಆಕಸ್ಮಿಕವಾಗಿ ಪಾಕ್ ಗಡಿಗೆ ಕಾಲಿಟ್ಟಿರುವಂತಹ ಯೋಧನನ್ನು ಕೂಡ ರಕ್ಷಿಸಿಕೊಳ್ಳೋದು ಕೂಡ ನಮ್ಮ ಹೊಣೆಗಾರಿಕೆ ಆಗತ್ತೆ. ಇದೀಗ ಪಾಕ್ ಪಡೆಗಳ ವಶದಲ್ಲಿ ಇರತಕ್ಕಂತಹ ಯೋಧ ಬಿಕೆ ಸಿಂಗ್ ಆತನನ್ನ ಸುರಕ್ಷಿತವಾಗಿ ವಾಪಸ್ ಕರ್ಕೊಂಡು ಬರಬೇಕಾಗತ್ತೆ. ಪಹಲ್ಗಾಂವ್ ಅಟ್ಯಾಕ್ನ ನಂತರದಲ್ಲಿ ಈಗ ಸೇನೆಗಳ ಪ್ರತಿಯೊಂದು ನಡೆ ಕೂಡ ಬಹಳ ಪ್ರಾಮುಖ್ಯತೆಯನ್ನು